ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು. CN ರಸ್ತೆ, ಭದ್ರಾವತಿ, ಸೋನಾ ಮಾರ್ಗ್ ಟನಲ್. ಮೊನ್ನೆ ನರೇಂದ್ರ ಮೋದಿ ಅವರು 14ನೇ ತಾರೀಕು ಜನವರಿ 14ನೇ ತಾರೀಕು ಉದ್ಘಾಟನೆ ಮಾಡಿದಂತಹ ಸೋನಾ ಮಾರ್ಗ್ ಟನಲ್ ಕಾಶ್ಮೀರದಲ್ಲಿದ್ದೇವೆ. ಅಲ್ಲಿಂದ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಟನಲ್ ಒಳಗಡೆ ಹೋಗ್ತೀವಿ. ಅದನ್ನು ನಾನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತೋರಿಸ್ತೇನೆ. ಈ ಟನಲ್ನ ಕಾಣ್ಬೋದು ನೀವು. ಕೆಲವೇ ತುಂಬ ಜಾಮ್ ಇದೆ ಇವತ್ತು. ಇಲ್ಲಿ 5 ದಿನದಿಂದ ಸೋನಾ ಮಾರ್ಗ್ ಬಂದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ಜಾಮ್ ಇದೆ. 15 ಗಾಡಿ, 20 ಗಾಡಿ ಬಿಡ್ತಾ ಇದ್ದಾರೆ. ನಾನು ಟನಲ್ ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೇನೆ ನಿಮಗೆ. ನಮ್ಮವರೆಲ್ಲ ಬರ್ತಾವ್ರೆ ಹಿಂದೆ. ಟನಲ್ ಒಳಾಂಗಣವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇದು ವೆಲ್ಕಮ್ ಟು ಸೋನಾ ಮಾರ್ಗ್ ಟನಲ್. ಮೇ ವಿಡಿಯೋ ಬೇಸ್ತಾ ಹೋ ತುಮ್ ಗಾಡಿ ಮಾರೋ. ನಮ್ಮ ಡ್ರೈವರು ಸಹ ವಿಡಿಯೋ ಮಾಡ್ತಾ ಇದ್ದಾರೆ. ಇದೆ ನೋಡಿ, ಟನಲ್ನ ಒಳಗೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಸುಮಾರು 5.5 ಕಿಲೋಮೀಟರಷ್ಟು ಒಳಾಂಗಣ ಇದೆ. ಒಳಗಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಯಾವ ರೀತಿ ಲೈಟಿಂಗ್ ವ್ಯವಸ್ಥೆ ಇದೆ ಅಂತ ನೋಡಿ. ಇನ್ನು ಸೋನಾ ಮಾರ್ಗಿಂದ ನಾವು ಶ್ರೀನಗರದಿಂದ ಸೋನಾ ಮಾರ್ಗಿಂದ ಕಾರ್ಗಿಲಿಂದ ಲೇ, ಈ ರೀತಿ ಟನಲ್ಲು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳೋ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಪ್ಲ್ಯಾನ್ ಮಾಡಿದೆ. ಅದ್ರ ಪ್ರಕಾರನೇ ಇದು ಮಾಡಿದ್ದಾರೆ. ಸುಮಾರು ಇದ್ರ ಅಂದಾಜು ವೆಚ್ಚ 2800 ಕೋಟಿ ಅಂತಿದ್ದಾರಪ್ಪ. ಇದ್ರ ಬಗ್ಗೆ ನಿಖರವಾಗಿ ನನಗೂ ಗೊತ್ತಿಲ್ಲ. ಟನಲ್ನ ಒಳಾಂಗಣದಲ್ಲಿ ನಾವಿದ್ದೀವಿ. ಯಾವ ರೀತಿ ಇದೆ ನೋಡಿ. ಸುಮಾರು 5.5 ಕಿಲೋಮೀಟರ್ ಇದೇ ರೀತಿ ಟನಲ್ಲು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮೊದಲನೇ ಸಾರಿ ಟನಲ್ಗೆ ಒಳಗಡೆ ಪ್ರವೇಶ ಮಾಡಿರೋದು. 14ನೇ ತಾರೀಕು ಜನವರಿ 2025 ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. 17ನೇ ತಾರೀಕು ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಬರೀ 4 ದಿನಗಳ ಅಂತರ, 14, 15, 16, 3-4 ದಿನಗಳ ಅಂತರದಲ್ಲಿ ನಾವು ಮೊದಲನೇ ಸಾರಿ ಟನಲ್ಗೆ ಬಂದಿರೋದು. ಇಲ್ಲಿ ಇನ್ಮೇಲಿಂದ ಹೆಚ್ಚು ಸ್ನೋಫಾಲ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಸೋನಾ ಮಾರ್ಗ್ ರೋಡ್ ಜಾಮ್ ಆಯಿತು, ಸೋನಾ ಮಾರ್ಗ್ ಹೋಗೋಕ್ಕಾಗಲ್ಲ ಅನ್ನುವಂತಹ ಪರಿಸ್ಥಿತಿ ಇನ್ನು ಮುಂದೆ ಇರಲ್ಲ. ವರ್ಷದ 365 ದಿನಾನೂ ನಾವು ಓಡಾಡ್ಬೋದು. ಪ್ರವಾಸಿಗರಿಗೆ ಒಂದು ಸೌಭಾಗ್ಯ ಏನು ಅಂತ ಹೇಳಿದ್ರೆ, ಸೋನಾ ಮಾರ್ಗ್ ಲ್ಯಾಂಡ್ ಸ್ಲೈಡಿಂಗ್ ಆಯಿತು, ಇದಾಯಿತು, ಇನ್ನೊಂದಾಯಿತು, ಪ್ರಕೃತಿ ಇದಾಯಿತು ಅನ್ನೋ ತಾಪತ್ರ ಇರಲ್ಲ. ಆರಾಮಾಗಿ ನಾವು ಸೋನಾ ಮಾರ್ಗಿನ ದರ್ಶನಕ್ಕೆ, ಪ್ರವಾಸಕ್ಕೆ ನಾವು ಬರ್ಬೋದು, ವೀಕ್ಷಣೆ ಮಾಡಿ ವಾಪಸ್ ಹೋಗ್ಬೋದು. ಬಟ್ ಇವತ್ತಷ್ಟೇ ತುಂಬ ಜಾಮ್ ಆಗಿದೆ. ಹೌದು, ಇಲ್ಲಿ ಒಂದು ಸೈಡು ಈಗ ಹೋಗ್ತಾ ಒಂದು ಲೈನು, ಬರ್ತಾ ಒಂದು ಲೈನು, 2 ಲೈನ್ ಮಾಡಿದ್ದಾರೆ. ಸುಮಾರು 20 ಗಾಡಿ ಮಾತ್ರನೇ ಬಿಡ್ತಾ ಇದ್ದಾರೆ, ತುಂಬ ಕ್ರೌಡ್ ಇದೆ ಅನ್ನೋ ಕಾರಣಕ್ಕೆ. ಯಾವ ರೀತಿ ಇದೆ ಟನಲ್ ನೋಡಿ. ನಾನು ವಿಡಿಯೋನ ಹೋಲ್ಡ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಸ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ದೂರ ನಾವು ಆಗಲೇ ಬಂದಿದ್ದೀವಿ. ಇನ್ನೂ ಸಹ ಹೊರಾಂಗಣದ ವಿಡಿಯೋನ ತೋರಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅದು ಹೊರಾಂಗಣ ಇನ್ನೂ ಬರ್ತಾನೇ ಇಲ್ಲ. ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು ನೀವು. ಸುಮಾರು 5.5 ಕಿಲೋಮೀಟರ್ ನಾವು ಪ್ರಯಾಣ ಮಾಡಿದ ನಂತರ ಈಗ ಹೊರಾಂಗಣದ ಚಿತ್ರ ನಿಮ್ಗೆ ಕಾಣ್ಬೋದು ಈ ವಿಡಿಯೋದಲ್ಲಿ. ಅದ್ಭುತವಾದಂತಹ ಇಂಜಿನಿಯರಿಂಗ್ ವರ್ಕ್ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೀಯವನ್ನು ತಿಳಿಸುವಂಥ ವಿಚಾರ. ಹೊರಗಡೆ ನಾವು ಬರ್ತಾ ಇದ್ದೀವಿ. ಹೊರಗಡೆ ಎಷ್ಟು ಸ್ನೋ ಸಿಗತ್ತೆ ಅಂತ ನೀವು ಕಾಣ್ಬೋದು. ಭಯಂಕರವಾಗಿ ಸ್ನೋಫಾಲ್ ಆಗಿದೆ ಮೊನ್ನೆ ಎಲ್ಲ. ಒಳಗಡೆ ನಾವು ಎಂಟ್ರಿ ಆದಾಗ 5.5 ಕಿಲೋಮೀಟರ್ನ ಪ್ರಯಾಣವನ್ನು ಮಾಡ್ಕೊಂಡು ಈ ಟನಲಿಂದ ಈಗ ಹೊರಾಂಗಣಕ್ಕೆ ನಾವು ಬರ್ತಾ ಇದ್ದೀವಿ. ವಾಪಸ್ಸು ಮತ್ತೆ ಇದೇ ಟನಲಿಂದನೇ ನಾವು ಹೊರಗಡೆ ಸೋನಾ ಮಾರ್ಗಿಂದ ನಾವು ಇದಕ್ಕೆ ಪ್ರಯಾಣ ಬೆಳೆಸ್ತೀವಿ ಶ್ರೀನಗರ್ಗೆ. ಆವಾಗಲೂ ನಾನು ಸಾಧ್ಯವಾದರೆ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತೇನೆ. ಇಲ್ಲಿ ನೋಡಿ ಹೇಗಿದೆ ನೋಡಿ, ಸೌಂದರ್ಯ ಹೇಗಿದೆ ನೋಡಿ. ಸಿಕ್ಕಾಪಟ್ಟೆ ಸ್ನೋ, ಎಲ್ಲಿ ನೋಡು ಸ್ನೋ 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 ಸ್ನೋ. ಮೊನ್ನೆ ಎಲ್ಲ ಭಾಳ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿದೆ ಅಂತೇಳಿ ನಮ್ಮ ಡ್ರೈವರ್ಗಳು, ಲೋಕಲ್ ಅವರು ಹೇಳ್ತಾ ಇದ್ರು. ಅದೇ ರೀತಿ ಕಾಣ್ತಾ ಇದೆ. ಇದಿಷ್ಟು ನಾನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತಹ ಸೋನಾ ಮಾರ್ಗ್ ಟನಲ್ನ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾ, ಈ ವಿಡಿಯೋ ಚಿತ್ರೀಕರಣವನ್ನು ಜಮ್ಮು ಕಾಶ್ಮೀರದಿಂದ ಮಾಡ್ತಾ ಇದ್ದೇನೆ ಅಂತೇಳಿ ವಿಡಿಯೋ ಚಿತ್ರೀಕರಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು. CN ರಸ್ತೆ, ಭದ್ರಾವತಿ.